ನಮಸ್ಕಾರ ಸ್ನೇಹಿತರೆ. ಎಲ್ಲ ಒಂದು ಕಡೆ ಇವತ್ತಿನ ಒಂದು ಸಂದರ್ಭ ತುಂಬ ಕ್ಲಿಷ್ಟಕರವಾದಂಥದ್ದು. ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ಯಾವ ರೀತಿ ನಮ್ಮ ಸೈನಿಕರು ಹೋರಾಟಗಳು ಮಾಡ್ತಿದ್ದಾರೆ, ಅದು ನಮ್ಮ ಸೈನಿಕರಿಗೆ ಗೊತ್ತು. ಆ ನೋವು ಕಷ್ಟ, ಆ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ. ದೇಶವನ್ನು ಕಾಯುವಂಥ ಸೈನಿಕ ಮತ್ತು ನಮಗೆ ಅನ್ನ ನೀಡುವಂಥ ನನ್ನ ರೈತ ಇಬ್ಬರಿಗೂ ಒಂದು ಕೋಟಿ ಸಲಾಂ. ಎಲ್ಲ ಒಂದು ಕಡೆ ನಮ್ಮ ಸೈನಿಕರ ಒಂದು ಏನು ಜಮ್ಮು ಕಾಶ್ಮೀರದಲ್ಲಾದಂಥ ಇಂದಿನ ದಿನಗಳಲ್ಲಾದಂಥ ಏನು ಹತ್ಯೆಗಳು, ನಮ್ಮ ಕರ್ನಾಟಕ ಮೂಲದವರಾದಂಥ 3 ಜನ ಹತ್ಯೆಗಳು, ಏನು ಉಗ್ರರು ಭಯೋತ್ಪಾದಕರು ಏನು ಮಾಡಿದ್ರು, ಈ ಹಂತಕರು ಏನು ನಮ್ಮ ಒಂದು ಕನ್ನಡಿಗರ ಮೇಲೆ ಯಾವ ರೀತಿ ಹತ್ಯೆ ಮಾಡಿದ್ರು, ಎಲ್ಲ ಒಂದು ಕಡೆ ಎಲ್ಲ ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀರಾ ಮತ್ತು ಪೇಪರ್ಗಳೆಲ್ಲ ಓದಿದ್ದೀರಾ. ಹಾಗೆಯೇ ಒಂದು ಮೋದಿಜಿಯವರ ನಿರ್ಧಾರಗಳು ಸಹ ಪ್ರತಿ ಕ್ಷಣಕ್ಕೂ ಇಡೀ ದೇಶದ ಒಂದು ಭವಿಷ್ಯ ಮೋದಿಜಿಯವರ ಹೆಗ್ಲ ಮೇಲಿದೆ. ಮೋದಿಜಿಯವರು ತೆಗೆದುಕೊಳ್ಳುವಂಥ ಒಂದು ಶಕ್ತಿ, ಇಡೀ ಒಂದು ಸಚಿವ ಸಂಪುಟ ಒಂದು ಕ್ಯಾಬಿನೆಟು, ಆ ಒಂದು ಶಕ್ತಿ ಆ ಶ್ರೀಮನ್ ನಾರಾಯಣ ಬ್ರಹ್ಮವಿಷ್ಣು ಮಹೇಶ್ವರ ಆಶೀರ್ವಾದ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಈ ದೇಶವನ್ನು ಕಾಯ್ದಿರುವಂಥ ನನ್ನ ಸೈನಿಕರಿಗೆ ಹಗಲು ರಾತ್ರಿ ಇವತ್ತು ಯಾವ ರೀತಿ ಕಣ್ಣಿಗೆ ನಿದ್ದೆ ಇಲ್ಲದೇನೆ ಇವತ್ತು ದೇಶವನ್ನು ಕಾಯ್ತಿದ್ದಾರೆ. ಇಂತಹ ಸೈನಿಕರ ಬಗ್ಗೆ ಎಲ್ಲೋ ಒಂದು ಕಡೆ ಕೆಲವು ಕಿಡಿಗೇಡಿಗಳು ಮತ್ತು ಹಾಗೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೋ ಗೊತ್ತಿಲ್ಲದೆ ನನ್ನ ಪುಣ್ಯಾತ್ಮ ತಂದೆ ತಾಯಿಗಳು ಮತ್ತು ಸ್ನೇಹಿತರುಗಳು ಏನು ಪೋಸ್ಟ್ಗಳು ಮಾಡ್ತಿದ್ದೀರಿ, ಎಲ್ಲ ಒಂದು ಕಡೆ ದೇಶದ ಭವಿಷ್ಯನ ಹಾಳು ಮಾಡ್ತದೆ. ನೀವು ಮಾಡುವಂಥ ಇಂಥ ಒಂದು ಹೇಳಿ ಥರ ನೀವು ನೀವೇ ಒಬ್ಬರು ಭಯೋತ್ಪಾದಕ ಆಗುವಂಥ ಸ್ಥಿತಿ ಇದೆ. ಎಲ್ಲ ಒಂದು ಕಡೆ ಸುಮ್ಮನೆ ಕೆಲವು ಪೋಸ್ಟ್ಗಳು ಬರ್ತದೆ. ಆ ಪೋಸ್ಟ್ಗಳು ನೀವು ಗೊತ್ತಿಲ್ಲದೇನೆ, ಓದ್ದೇನೆ, ಅದು ನೋಡ್ದೇನೆ, ಅದು ಏನು ಒಳ್ಳೇದ ಕೆಟ್ಟದ, ಏನದು ಹಿಂದಿನ ತಿಳ್ಕೊಳ್ಳೋದ, ಇವತ್ತಿನ ವಾಸ್ತವಾಂಶದ ಯಾವುದು ತಿಳಿದೇನೆ ನೀವು ಪೋಸ್ಟ್ಗಳನ್ನ ಮಾಡ್ತೀರಾ. ಈ ಪೋಸ್ಟಿಂದ ದೇಶದ ಒಂದು ಭವಿಷ್ಯಕ್ಕೆ ಹಾನಿ ಆಗ್ತದೆ. ದಯಮಾಡಿ ನೀವು ಇಂಥ ಪೋಸ್ಟ್ಗಳನ್ನ ಮಾಡಬೇಡಿ, ಮತ್ತು ಸೈನಿಕರಿಗೆ ಅವಮಾನ ಮಾಡಬೇಡಿ, ಒಂದು ದೇಶಕ್ಕೆ ಒಂದು ಅವಮಾನ ಮಾಡಬೇಡಿ. ದೇಶದ ಒಂದು ಭಾಗದಲ್ಲಿ ಇವತ್ತು ಏನು ಸಮಸ್ಯೆಗಳಾಗ್ತಿದೆ, ಇವತ್ತು ದೇಶವನ್ನು ಕಾಯಬೇಕು ಅಂತೇಳಿ ಸೈನಿಕರು ದಿಟ್ಟ ನಿರ್ಧಾರಗಳು ತಗೊಂಡಿದ್ದಾರೆ. ಇವತ್ತು ಏನು ಸಿಂಧೂರ ಅನ್ನೋ ಒಂದು ಏನು ಆ ಒಂದು ದಿಟ್ಟ ಹೆಜ್ಜೆ ಇಟ್ಕೊಂಡು ಏನೋ ಒಂದು ಆಪ್ರೇಷನ್ ಮಾಡಿದ್ದಾರೆ. ಆ ಆಪ್ರೇಷನ್ ಯಶಸ್ವಿ ಆಗಿದೆ. ಅಲ್ಲಿ ಎಷ್ಟೋ ಒಂದು ಹುತಾತ್ಮರಾಗಿದ್ದಾರೆ. ಎಲ್ಲ ಒಂದು ಕಡೆ ಅವ್ರಿಗೆಲ್ಲ ಒಂದು ಸಲ್ಯೂಟ್ ಹೊಡಿತಿದ್ದೀನಿ ಈ ಸಂದರ್ಭದಲ್ಲಿ. ಇವತ್ತು ನನ್ನ ದೇಶವನ್ನು ಕಾಯುವಂಥ ಸೈನಿಕರಿಗೆ ಆಗುವಂಥ ನೋವುಗಳು ಎಷ್ಟೋ ಒಂದು ಕಡೆ ಹೇಳತಿರೋದು, ತಂದೆ ತಾಯಿಗಳ ಆ ಒಂದು ಹೋರಾಟ, ಆ ಒಂದು ಅವರ ಒಂದು ದೇಶ ಪ್ರೇಮಗೋಸ್ಕರ ಇವತ್ತು ಗಡಿ ಭಾಗದಲ್ಲಿ ಕಾಯ್ದು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಇಂಥ ಪರಿಸ್ಥಿತಿಗಳು ದಯಮಾಡಿ ಯಾವುದೇ ರೀತಿಗಳ ವಿಡಿಯೋಗಳು ಮಾಡೋದಾಗಲಿ, ಸಾಮಾಜಿಕ ಜಾಲತಾಣದಲ್ಲಿ ಅಪ್ಡೇಟ್ಗಳನ್ನ ಮಾಡೋದಾಗಲಿ, ಮತ್ತು ಏನು ಸೈನಿಕರ ಬಗ್ಗೆ ಅವಹೇಳನಕಾರಿ ಮಾತಾಡೋದಾಗಲಿ, ಮತ್ತು ಹಾಗೆ ದೇಶದ ಬಗ್ಗೆ ಅವಹೇಳನಕಾರಿ ಮಾತಾಡೋದಾಗಲಿ, ಮೋದಿಜಿಯವರ ಬಗ್ಗೆ ಅವಹೇಳನಕಾರಿ ಮಾತಾಡೋದಾಗಲಿ, ಎಲ್ಲ ಒಂದು ಕಡೆ ಇವತ್ತು ರಾಜಕಾರಣಿಗಳು ಸಹ ಎಲ್ಲ ಒಂದು ಕಡೆ ಅವರ ಒಂದು ಸ್ಟೇಟ್ಮೆಂಟ್ಗಳು ದಯಮಾಡಿ ರಾಜಕಾರಣಿಗಳು ನೀವು ದಯವಿಟ್ಟು ಈ ಸುಮ್ಮನೆ ಸ್ಟೇಟ್ಮೆಂಟ್ಗಳು ಕೊಡಬೇಡಿ. ಜನನ ದಿಕ್ಕು ತಪ್ಪಿಸಿದ್ರೆ ಇವತ್ತು ದೇಶವನ್ನು ರಕ್ಷಣೆ ಮಾಡೋರು ಯಾರು? ಇಂಥ ಒಂದು ಸಂದರ್ಭದಲ್ಲಿ ದೇಶದ ಒಂದು ರಕ್ಷಣೆ ಪ್ರತಿಯೊಬ್ಬರು ದೇಶದ 140 ಕೋಟಿ ಜನತೆಯ ಒಂದು ಕರ್ತವ್ಯ ಆಗಿದೆ. ದಯಮಾಡಿ ಪುಣ್ಯಾತ್ಮ ತಂದೆ ತಾಯಿಗಳು ಯಾವುದಕ್ಕೂ ಕಿವಿ ಕೊಡಬೇಡಿ, ಯಾವುದೇ ಪೋಸ್ಟ್ಗಳನ್ನು ನೋಡಬೇಡಿ, ಯಾವುದೇ ಪೋಸ್ಟ್ಗಳು ಶೇರ್ ಮಾಡಬೇಡಿ. ಮತ್ತು ನನ್ನ ಸೈನಿಕರಿಗೆ ಒಂದು ಸಲಾಂ ಹೊಡಿತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ದೇಶದ ಭವಿಷ್ಯ ಪ್ರತಿಯೊಬ್ಬರು ಕೈಲಿದೆ, ಅದನ್ನ ಉಳಿಸೋಣ, ಬೆಳೆಸೋಣ, ಅವರಿಗೆ ಒಂದು ಗೌರವ ಕೊಡೋಣ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತಾಡೋಣ.